ನಾನಿಮ್ಮ ರೈತರ ಮಗ ವೆಲ್ಕಮ್ ಬ್ಯಾಕ್ ಟು ಮೈ ಮಿಲೋ. ಬೆಳಗ್ಗೆ ಎದ್ದು ಕೋಳಿ ಫಾರ್ಮ್ ಹತ್ರ ಹೊರಟೆ. ಸುಮಾರು ಜನ ಕೇಳ್ತಾ ಇದ್ರು ಇ ಸಿ ಶೆಡ್ ಬೆಟ್ರಾ ಇಲ್ಲ ನಾರ್ಮಲ್ ಶೆಡ್ ಬೆಟ್ರಾ ಅಂತ. ನನ್ನ ಪ್ರಕಾರ ನಾರ್ಮಲ್ ಶೆಡ್ ಬೆಟ್ರು. ಯಾಕಂದ್ರೆ ಇ ಸಿ ಶೆಡ್ ಅಲ್ಲಿ ಲಾಭ ಜಾಸ್ತಿನ ನಾರ್ಮಲ್ ಶೆಡ್ ಅಲ್ಲಿ ಲಾಭ ಜಾಸ್ತಿನ. ಇ ಸಿ ಶೆಡ್ ಅಲ್ಲಿ ಎಷ್ಟು ಲಾಭ ಅಂದ್ರೆ ಅಷ್ಟೇ ಖರ್ಚು ಐತೆ. ಲಾಭ ನೋಡ್ಬೋದು. ಒಂಚೂರು ಯಾಮಾರ್ತೀನಿ ಅಂದ್ರೆ ಒಂಚೂರು ಕರೆಂಟ್ ಇಲ್ಲ ಅಂತಂದ್ರು ಅಷ್ಟೇ ರಿಸ್ಕ್ ಇರುತ್ತೆ, ಹಂಗೆ ಖರ್ಚು ಇರುತ್ತೆ ಅದರಲ್ಲಿ. ನಾರ್ಮಲ್ ಶೆಡಲ್ಲಿ ಲಾಭನೂ ಐತೆ, ಲಾಸು ಐತೆ, ಎಲ್ಲ ಥರನೂ ಐತೆ. ನಾರ್ಮಲ್ ಶೆಡ್ಗೂ ಇ ಸಿ ಶೆಡ್ಗೂ ಏನಪ್ಪ ವ್ಯತ್ಯಾಸ ಅಂತಂದ್ರೆ ಅದಕ್ಕೂ ಇದಕ್ಕೂ ಸ್ವಲ್ಪ ಗ್ರೋತ್ ಅಲ್ಲಿ ಸ್ವಲ್ಪ ಬೇಗ ಬರುತ್ತೆ. ಇ ಸಿ ಶೆಡ್ ಅಲ್ಲಿ ಅಷ್ಟೊಂದು ಕೆಲಸ ರಿಸ್ಕ್ ಇರಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಆಲ್ಮೋಸ್ಟ್ ಪೀಡ್ ಹಾಕುತ್ತವಿಂದ ಹಿಡಿದು ಎಲ್ಲ ತಗೋ ಮಿಷಿನೇ ಇರುತ್ತೆ ಅದಕ್ಕೆ. ನಾರ್ಮಲ್ ಶೆಡ್ಗೂ ನಾವು ಆ ಥರ ಮಿಷಿನರಿಗಳು ಮಾಡಿಸ್ಕೋಬೋದು. ಮತ್ತು ನಿಪ್ಪಲ್ ಸಿಸ್ಟಮ್ ಮತ್ತು ಪೀಡರ್ದು ಮಿಷಿನ್ ಇರುತ್ತೆ. ಒಂತ ಹೋದ್ರೆಲ್ಲ ಪೀಡರ್ ಒಂತ ಪೂರ್ತಿ 8 ಗಂಟೆ ಬರುತ್ತೆ. ಆ ಥರ ನಾವು ಮಾಡಿಸ್ಕೋಬೋದು ನಾರ್ಮಲ್ ಶೆಡ್ಗೂ. ಇ ಸಿ ಶೆಡ್ ಮಾಡ್ಬೇಕಾದ್ರೆ ಅಷ್ಟೇ ಖರ್ಚು ಆಯ್ತದೆ. ನಾರ್ಮಲ್ ಶೆಡ್ಗಿಂತ 4 ಪಟ್ಟು ಖರ್ಚಾಯ್ತದೆ. ಕೋಳಿಗೆ ಇವತ್ತು ಹತ್ತಿನ ನಮ್ಮ ಅಪ್ಪ ಈ ಕಡೆ ಟಿನ್ ನೋಡಿದ್ದಾರೆ, ನಾನು ಈ ಕಡೆ ನೀರು ಕಟ್ಕೊ ಬರ್ತಾ ಇದ್ದೀನಿ. ಲೇಬರ್ ಆ ಕಡೆ ಪೀಡ್ ಹಾಕ ಬರ್ತಾವ್ರೆ. ಲೇಬರ್ ಎಲ್ಲ ಎಡಮನೆ ಕೆಲಸ ಮುಗಿಸ್ಬಿಟ್ಟು ಹೋಗಿದ್ರು. ನೀರು ನೋವು ಮಡಗಿ ಮತ್ತೆ ಪೀಡೆಲ್ಲ ಹಾಕ್ಬಿಟ್ಟು ಮನೆಯೆಲ್ಲ ಹೆಚ್ಚಿಸಾಯ್ತು. ನೋಡ್ಬೋದು ನೀರು ನೋವು ಬುಟ್ಟ ಎಲ್ಲ ಆಯ್ತು. ಬೆಳಗ್ಗೆ ಸಂಜೆ ಡೈಲಿ ಟಿಂಕರ್ನ ಕ್ಲೀನ್ ಮಾಡ್ತೀವಿ. ರಿಸಲ್ಟ್ ಬರ್ಬೇಕಂದ್ರೆ ಏನು ಮಾಡಬೇಕು ಅಂತ ಕೇಳ್ತಿದ್ರು. ಬರೀ ಪೀಡ್ ಹಾಕ್ಬಿಟ್ಟು ನೀರನ್ನ ತೊಳ್ಬಿಟ್ರೆ ಆಗಲಿಲ್ಲ, ಹಂಗೆ ಮೇಂಟೆನೆನ್ಸ್ ಮಾಡಬೇಕು, ರ್ಯಾಕಿಂಗು ಹಂಗೆ ಕ್ಲೀನಾಗಿ ಮಾಡಬೇಕು. ಮರಿಲೇ ಕ್ಲೀನಾಗಿ ನೋಡ್ಕೊಬಿಟ್ರೆ ಈಟ್ ಕೊಡೋದು ಮತ್ತೆ 15 ಗಂಟೆ ಬೆಳಗ್ಗೆ ಸಂಜೆ ನೀರು ನೋವು ಮಾಡಬೇಕು ಮಿನಿ ಟಿಂಕರಲ್ಲಿ. ಫಾರಮ್ ಹೆಂಗೆ ಮೇಂಟೆನೆನ್ಸ್ ಮಾಡ್ತೀವಿ ಅದೇ ಥರ ರಿಸಲ್ಟು ಚೆನ್ನಾಗಿ ನಿಂತ್ಕೋತದೆ. ಚಳಿ ಅಂದ್ಬಿಟ್ಟು ಬೇಗ ಏನು ಟಾರ್ಪಲ್ ಏನು ಇಳಿಸಿರಲಿಲ್ಲ, ಅದಕ್ಕೋಸ್ಕರ ಬಿಸಿಲು ಬಂದಾದ್ಮೇಲೆ ಟಾರ್ಪಲ್ ಇಳಿಸ್ತಾ ಇದ್ದೀನಿ. ಜಾಸ್ತಿ ಏನು ಟಾರ್ಪಲ್ ಏನು ಇಳಿಸ್ತಿಲ್ಲ, ಒಂದು ಕಾಲ್ ಭಾಗ ಅಷ್ಟೇ ಟಾರ್ಪಲ್ ಇಳಿಸ್ತಾ ಇರೋದು. ಇನ್ನೇ ಹೆಂಗೆ ಕೆಲಸ ಮಾಡ್ತೀವಿ ಅಂತ ಗೊತ್ತಾಗಬೇಕಂದ್ರೆ ಕೋಳಿ ಎತ್ತಕ್ಕಂಟ ಈಗಲೇ ಹೋಗಿ ಫಾರಮ್ ಮಾಡ್ಕೊಂಡು ಮಾಡಿಕೊಳ್ಳಿ. ನಾನು ಹಾಕೊಯ್ಡು ನಿಮಗೆ ಪಟ್ ಅಂತ ಬರುತ್ತೆ. ಅಲ್ಲಿಂದ ನಮ್ಮ ಅಪ್ಪ ಫಾರಮ್ ಹತ್ರ ಇದ್ರು ಅಂದ್ಬಿಟ್ಟು ನಾನು ದನಗಳಿಗೆ ಮೇವು ಇಲ್ಲ ಅಂದ್ಬಿಟ್ಟು ದನಗಳಿಗೆ ಮೇವು ಕುಯ್ಕೊ ತಗೊಬತ್ತಾ ಇದ್ದೀನಿ. ತಗೊಬಂದ್ ಮೇವೆಲ್ಲ ದನಗಳಿಗೆ ಹಾಕ್ಬಿಟ್ಟು ಬಂದೆ. ಇಲ್ಲಿ ಸಂಜೆ ಆಯ್ತು ಅಂದ್ಬಿಟ್ಟು ದನಗಳೆಲ್ಲ ಒಳ ಕಡೆ ಹಾಕಿ ಹಾಲು ಕರೆಕ್ಟ್ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲಿಂದ ಫಾರಮ್ ಹತ್ರ ಬಂದು ಕರ್ಗಳಿದ್ದು ಅಂದ್ಬಿಟ್ಟು ಕರ್ಗಳನ್ನ ಮನೆ ತಗೊಡ್ಕೊ ಹೋಗ್ತಿದ್ದೀನಿ. ಇಲ್ಲಿಂದ ಬಂದ್ಬಿಟ್ಟು ಹಾಲೆಲ್ಲ ಕರ್ದಾಗಿತ್ತು, ಹಾಲು ಹಾಕ್ಬಿಟ್ಟು ಬಂದೆ. ದನಗಳ ಕುರ್ಗಳೆಲ್ಲ ಮೇವೆಲ್ಲ ಹಾಕೈತಿ. ಇವತ್ತಿನ ಕೆಲಸ ಇಷ್ಟೇ. ಇವತ್ತಿನ ಮಿಲ್ಲ ಗಿಲ್ಲಿಗೆ ಏನು ಮಾಡ್ತೀನಿ, ಲೈಕ್ ಮಾಡ್ಕೊ, ಶೇರ್ ಮಾಡ್ಕೊ, ಫಾಲೋ ಮಾಡ್ಕೊ, ಮಡಿಕೊಳ್ಳಿ ಗಾಯ್ಸ್.